ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಮುಂಜಾನೆ ಕೆಲಸಗಳು ಸ್ಟಾರ್ಟ್ ಆಯಿತು. ಮನೆ ಒಳಗೆ ಅತ್ತೆ ಅದಾರ, ಈಗಾಗಲೇ ನೋಡಿದ್ದೀರಾ, ವಿಡಿಯೋಗಳು ನೋಡ್ಕೊಂಡು ಬಂದಿದ್ದೀರಾ, ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ಮತ್ತು ಅಮ್ಮ ಬಂದಾಗ ನೀವು ಖುಷಿ ಪಡ್ತೀರಾ ಅಂತ ನಮ್ಗೆ ಗೊತ್ತದ. ನಾವು ಎಷ್ಟು ಖುಷಿ ಆಗ್ತೇವಲ್ಲ ಅದಕ್ಕಿಂತ ಜಾಸ್ತಿ ನೀವು ಖುಷಿಯಾಗಿರ್ತೀರಾ. ಈಗ ಇವತ್ತಿನ ದಿನ ನಮ್ದು ಏನೇನು ಮಾಡ್ತೀವಿ, ಯಾರು ಬರ್ತಾ ಇದ್ದಾರೆ, ಏನೇನು ಎಲ್ಲ ಈ ವಿಡಿಯೋ ಒಳಗದ. ಆಮೇಲೆ ನಮ್ಮ ವಿಡಿಯೋ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ವಿಡಿಯೋಗಳು ನೋಡಕ್ಕೆ ನೀವು ಮರೆಯೋಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಎಲ್ಲ ಮಸ್ತ್ ವಿಡಿಯೋಗಳು ಬರೋದವ ನಿಮ್ಮ ಸಲುವಾಗಿ. ಸ್ಪೆಷಲ್ ವಿಡಿಯೋ ಮಗಂದು PGದ ಎಕ್ಸಾಮ್, ಮನೆ ಒಳಗೆ ಅತ್ತೆ, ನಮ್ಮ ತಂದೆಯವರು, ನಮ್ಮ ಮನೆಯವ್ರ ರಿಟೈರ್ಮೆಂಟ್, ಮಗಳದ ಎಕ್ಸಾಮ್ ತಯಾರಿ, ಮತ್ತು 2 ಜನ ಕೆಲಸದವ್ರ ಮನ್ಯಾಗ, ಮತ್ತು ನಂದಿದೆ ಯೂಟ್ಯೂಬ್ ಚಾನಲ್. ಹೆಂಗಾಗ್ತದೆ ನೋಡ್ರಿ ಅಂತೆ, ಏನೇನು ಆಗ್ತದೆ, ಮತ್ತು ಅದ್ರ ಫಂಕ್ಷನ್ ಬೇರೆ. ನಾವು ಯಾವ ರೀತಿ ನಿಭಾಯಿಸ್ತೀವಿ, ಏನು ಮಾಡ್ತೀವಿ, ನೀವು ನೋಡಕ್ಕೆ ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಜೊತೆ ನೀವು ಇರಾಕಬೇಕು. ಮತ್ತು ನೀವು ವಿಡಿಯೋಗಳೆಲ್ಲ ನೋಡಾಕಬೇಕು. ನೀವು ಕಮೆಂಟ್ ಮಾಡ್ರಿ ಬಿಡ್ರಿ, ನಮ್ಗೆ ಏನೂ ಇಲ್ಲ, ಅಟ್ಲೀಸ್ಟ್ ನಮ್ಮ ವಿಡಿಯೋಗಳು ನೋಡ್ತಾ ಇರಲ್ಲ, ಅದೇ ನಮಗೆ ಖುಷಿ ಅದ. ಮುಂಜಾನೆ ಅಭಿಮಾನಿಗಳೇ ಎಲ್ಲರಿಗೂ ಶುಭೋದಯ. ಶಾಂಭವಿದು ಇವತ್ತು ಶಾಂಭವಿದು ಬೇಗ ಕ್ಲಾಸ್ ಐತಿ. ಶಾಂಭವಿ 7:30 ಬಿಡ್ತೀಯಲ್ಲ, ನೀ ಗಾಡಿ ತಗೊಂಡು ಹೋಗ್ತೀಯಲ್ಲ. ಯಜಮಾನ್ ಮಾತಾಡ್ತಾರೆ ನೋಡಿ. ಸುಪ್ರಭಾತ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಟಾನಿಕ್ ಅಂದಿದ್ದು ಬೇರೆ ಏನೂ ಇಲ್ಲ, ಬಿಸಿನೀರು ಇದೆ. ಬೆಳಗ್ಗೆ ಎದ್ದು ಸ್ವಲ್ಪ ಸುರುಮುಣು ಬಿಸಿನೀರು ಕುಡಿತೀನಿ. ಮೊದಲಿನ ಸ್ವಲ್ಪ ರೂಢಿ ಇದೆ. ಸೊ ಇದಕ್ಕೆ ಕಾರಣ ವಿದ್ಯಾ ಮಾಸ್ತಿ ಮೇಡಮ್ ಅವ್ರು ಹೇಳ್ಕೊಟ್ಟಿದ್ದು ಹೊರಗಡೆದಲ್ಲಿ ಡೈಜೆಷನ್ ಸ್ವಲ್ಪ ಸರಿ ಇರ್ತದೆ. ಆಗ್ತದೆ ಬೆಳಗ್ಗೆ ಎದ್ದು ಕೂಡಲೇ ಎಷ್ಟಾಗ್ತದೆ ಸ್ವಲ್ಪ ಬಿಸಿನೀರು ಕುಡಿಯಿರಿ. ಭಾಳ ಬಿಸಿ ಬೇಡ, ಸ್ವಲ್ಪ ಜುಮ್ಮನೆ ಬಿಸಿ ನೀರು ಕುಡಿತಾ ಇದ್ರು. ಬಟ್ ಚೆನ್ನಾಗಿದೆ. ಅದು ಭಾಳ ರೂಢಿ ಆಗಿಬಿಟ್ಟೈತೆ ಅವ್ರಿಗೆ. ಆಮೇಲೆ ಸ್ಪೆಷಲ್ ಅವ್ರಿಗೆ ಮತ್ತು ಇದೊಂದು ಅದು ಏನಿದೆಯಲ್ಲ ಅದ್ರ ಜೊತೆ ಮೊಳಕೆ ಕಾಳು ಸಹಿತ ಅವ್ರಿಗೆ. ಆಮೇಲೆ ಊಟದ ಜೊತೆ ಅವ್ರಿಗೆ ಮೊಳಕೆ ಕಾಳು ಕೊಡ್ತೀವಿ. ಈ ಥರ ಇದು ಹೆಸರು ಕಾಳು ನೋಡಿ, ಅವ್ರಿಗೆ ಭಾಳ ಇಷ್ಟ ಆಗ್ತೈತಿ, ಇಷ್ಟಪಟ್ಟು ತಿಂತಾರೆ ಊಟ ಮಾಡುವಾಗ. ಇದರಿಂದನೂ ಹೊಟ್ಟೆ ತುಂಬ್ತದೆ. ಮತ್ತು ಇವತ್ತು ಯಾರು ಬರ್ತಾ ಇದ್ದಾರೆ, ಏನು ನಮ್ಮ ಮನೆಯವ್ರು ಹೇಳ್ತಾರೆ ಈಗ ಏನಂತ ವಿಶೇಷ. ಮಾವ ಬಂದಪ್ಪು ಮಾವ ಈಗಾಗಲೇ ಅಮ್ಮ ಬಂದಿದ್ದಾರೆ. ಈಗ ಅಮ್ಮನ ಜೊತೆಗೆ ಮಾವ ಕೂಡ ಒಂದು 4 ದಿವಸ ಬರೋದಾರಂತೆ. ಬಂದವರು ಒಂದು ಸ್ವಲ್ಪ 4 ರೆಸ್ಟ್ ಮಾಡಿ ಆರಾಮಾಗಿ ಮತ್ತೆ ತಿಂಡಿ ಮಾಡಿ ಊಟ ಮಾಡಿ ಗಂಟೆ ಮತ್ತೆ ವೆಲ್ಕಮ್ ಮಾವ ಬಸವಂತ ಅಂಕಲ್. ಅಮ್ಮ ಈಗ ಕಂತು ಮನೆ ಐತಿ ಆಯ್ತು, ಆರಾಮ ಮಾಡ್ತಾ ಇದ್ದಾರೆ. ಮಲ್ಕೊಳ್ಳಿ ಪಾಪ, ಬೆಚ್ಚಿಗೆ ಎಷ್ಟು ಜೀವಾಸನ ಮಾಡ್ಕೊಂಡು 2 ಗಂಟೆಗೆ 4 ಎಲ್ಲ ಎದ್ದು ಅಡುಗೆ ಮಾಡಿದವ್ರು ಅದಾರ, ಒಲಿ ಮೇಲೆ ಮಾಡಿದವ್ರು ಅದಾರ, ಬೀಸೋದು ಮಾಡಿದವ್ರು ಅದಾರ, ಗೋಧಿ ಬೀಸಿ ಚಪಾತಿ ಮಾಡಿದವ್ರು ಅದಾರ. ಈ ಜೀವ ಭಾಳ ಅಂದ್ರೆ ಭಾಳ ಸೋತಿ ಹೋಗೈತಿ. ಈಗ ಸ್ವಲ್ಪ ಆರಾಮ ಮಾಡಿರ್ತಾರೆ, ಆರಾಮ ಮಾಡಲಿ. ಆಮೇಲೆ ನೋಡೋಣ ಮತ್ತು ಹೆಂಗೆ ಆರಾಮ ಅದಾರೇನಿಲ್ಲ. ಸ್ವಲ್ಪ ಹೊಟ್ಟಿಗೆ ಆಡ್ಸತ್ತಿತ್ತು ಅವ್ರದ, ಮತ್ತು ನಾರ್ಮಲ್ ಆಗೈತಿ. ಈಗ ಕೇಳೋಣ ಎದ್ಮೇಲೆ ನಾರ್ಮಲ್ ಆಗೈತೀನಿ ಅಂತ. ಶಾಂಭವಿನೂ ಎಬ್ಸೋನು ಟೈಮ್ ಬೇರೆ ಆಗೈತೆ. ಇವತ್ತು ಮುಂಜಾನೆ ಶುರುವಾಯ್ತು ನೋಡಿ. ಹೋಗ್ರಿ ತೆಗೆದಿಟ್ಟಿದ್ದಾರೆ. ಬೆಳಿಗ್ಗೆ ನಿದ್ದೆ ಮತ್ತೆ ಅವರು ಬೆಳಿಗ್ಗೆ ಪಾಪ ನಿದ್ದೆ ಹತ್ತೈತಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, 7:30 ಆಗೈತಿ, ಎಬ್ಸೋದು ಬೇಡ. ಮತ್ತು ಸ್ವಲ್ಪ ಮಳೆ ಕಮ್ಮಿ ಆಗೈತೆ ನೋಡಿ. ಬಂತ ಶಾಂಭವಿ ಹೊರಗಡೆ, ಅವಳು ರೆಡಿ ಆದಳು. ಅವಳ ಸಲುವಾಗಿ ಎಲ್ಲನೂ ರೆಡಿ ಐತಿಲ್ಲಿ. ನನ್ನ ಸಲುವಾಗಿ ಚಾಯ್ ರೆಡಿ ಅದ, ಮುಂಜಾನೆ. ಆಮೇಲೆ ಇದು ಸೌತೆಕಾಯಿ ಗಜರಿ ರೆಡಿ ಮಾಡಿಟ್ಟಿದ್ದಾರೆ. ಮತ್ತು ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಮಾಡಿದ್ದು. ಶಾಂಭವಿಗೆ ಬೆಂಡೆಕಾಯಿ ಪಲ್ಯನೂ ಭಾಳ ಇಷ್ಟ. ಈ ರೀತಿ ಸುಕ್ಕ ಪಲ್ಯ ಮಾಡ್ತೀವಿ ನಾವು. ಆಮೇಲೆ ಸಾರು ಮಾಡತ್ತದ ಅಲ್ಲಿ ಬಿಡಿ ತಿನ್ನೋಕೆ. ಇಲ್ಲಿ ಡಬ್ಬ ಕಟ್ತೀನಿ. ಮತ್ತು ಮೊಳಕೆ ಕಾಳದ ಇಲ್ಲಿ ಶಾಂಭವಿ ಸಲುವಾಗಿ. ಮೊಳಕಿನ ಫೇವ್ರೇಟ್ ಅದು ಮೊಳಕೆ ಕಾಳು, ನಿಮ್ಗೆ ಗೊತ್ತದ. ಮತ್ತು ಬೆಳಿಗ್ಗೆ ಎದ್ದು ಕೂಡಲೇ ಅವಳು ಒಂದು ಆಮ್ಲೆಟ ಮತ್ತು ಉಪ್ಪು ಹಾಕದೇ ಇರೋ ಆಮ್ಲೆಟ್ ಚಪಾತಿ ಜೊತೆ ತಿಂತಾಳೆ ಅವಳು. ನನಗೆ ಖಾರಿ ಅದ, 1-2 ಖಾರಿ ತಿನ್ನೋಣಂತ ಚಹಾ ಜೊತೆ ನಾನು. ಶಾಂಭವಿ ಆಮ್ಲೆಟ್ ಮಾಡಿದ್ದು ನೋಡಿ. ಆಮೇಲೆ ಚಪಾತಿ ಇದ್ದು ಹೋಳಿಗೆ, ಮತ್ತು ಆಮೇಲೆ ರೊಟ್ಟಿ ಮಾಡೋಕೆ ಹೇಳ್ತದೆ. ಪಪ್ಪಾನು ತಿಂತಾರಂತ ಹೇಳಿ ಬಂದಮೇಲೆ ಅದು ಮಳೆ ಬರೋತ್ ನೋಡಿ. ನಿಂಗೆ ಆರಾಮಾಗಿ ಹೋಗಿ ತಗೋ, ನಿಂಗೆ ಎಷ್ಟು ಬೇಕು ನೋಡಿ ಚಪಾತಿ. ಮತ್ತು ಇದು ಡಬ್ಬ ಕಟ್ಟಿಬಿಡ್ತೀನಿ. ಬೆಂಡೆಕಾಯಿ ಪಲ್ಯ ಮಾಡೈತೆ ನೋಡಿ ಇವತ್ತು. ಚಲೋ ಆಯ್ತು ಆಮ್ಲೆಟ್. ಮತ್ತು ಇದು ಶಾಂಭವಿ ಹಿಂಗೆ ಕೊಡತ್ತ ನೋಡಿ. ಅದಕ್ಕೆ ಒಂದು ಕೊಟ್ಲೆ ತಗೋ. ನಿಂಗೆ ದೀದಿ ಏನು ಕೊಟ್ಟಾವ ನೋಡಿ, ದೀದಿ ಏನು ಕೊಟ್ಟಾಗವ ನಿಂಗೆ ಇವತ್ತು ಆಮ್ಲೆಟ್ ಕೊಟ್ಟಾವ. ಅತ್ನಿ ನೋಡು ತಿನ್ನು. ತಗೋತೀನಿ ತಿನ್ನು. ಚಿಮ್ಮ ಮಳೆ ಬರ್ತದೆ. ಏನು ಶಾಂಭವಿ ರೇನ್ಕೋಟ್ ಹಾಕೋ, ಮಳೆ ಬರೋ ಥರ ಐತಿ. ಜಿಬ್ರು ಚಾಲು ಆಯ್ತು ನೋಡಿ. ತಿನ್ನತ್ತ ಬಾ ದೀದಿಗೆ ಬಾಯ್ ಮಾಡಿ ಈಗ, ಆಮೇಲೆ ಕೊಡ್ತೀನಿ. ಮತ್ತು ನಿಂಗೆ ಬರ್ತೇನೆ.
वय वय घाटली रेनकोट छत्री हातात आहेत खुशी हां जग अजी बाय ಮಾಡು ಓಕೆ ಚಲೋ ಆಗೈತಿ ಭಾಳ ಜೋರಿಲ್ಲ ಖರೆ ಮಳೆ ಅಂತೂ ಐತಿ ಬಾ 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 ಮಳೆಯಾಗಿಂದ ಬಾ ಬಬ್ಬು ಯಾಕಲ್ಲಿ ಹೋಗ್ತಿ ನೀವು ಊಟ ತೊಗೊಂಬರುನು ಅಲ್ಲಿ ದೀದಿ ಬಾಯ್ ಮಾಡಿ ದೀದಿ ಕರಿ ಹಾಂ ಹಾಕ್ತೇವೆ ತಗೋ ನಾವು ದೀದಿ ಬಾಯ್ ಮಾಡು ಅಲ್ಲಿ ನೋಡಿ ಕಾಗಿ ಅವಳು ಊಟ ಕೊಟ್ಟಿದ್ದು ಕಾಗಿ ತಿನ್ನತೈತದ ಒನ್ನಮ್ಮ ಜಿಜ್ಜುಗೆ ಬಾ ಮಾಡು ನಡಿ ನಿಂಗೆ ಮೊಸರು ಕೊಡ್ತೇನೆ ತಿನ್ನಡಿ ಒಂಚೂ ಮೊಸರು ತಿನ್ನಡಿ ನಡಿ ಓ ಬಾಯ್ ಮಾಡಿ ದೀದಿ ಹಾಗೆ ಹಳುಜ ಹಿಂಗೆ ಮಾಡಿ ಹೋದ್ಲಿ ಇಲ್ಲಿ ನಾನು ಅವಳ ಅಂತ ಗೊತ್ತಾಗವಾತು ಅಜ್ಜಿ ಮೊಮ್ಮಗಳು ಹೋಗೋದು ಪಾಪ ನೋಡಲಿಲ್ಲ ಕೇಳ್ತಾರೆ ಮತ್ತೆ ಈಗ ಎದ್ಕೊಳ್ಳಿ ಹೋದ್ಲೇನ ಬಾಯಿ ಟೈಮ್ ಆತೇನಂತ ಪಾಪ ಮಲ್ಕೊಂಡಿದ್ದಾರೆ ಮಲ್ಕೊಲಿ ಅವ್ರ ಸಲುವಾಗಿ ಒಂದು ಟವೆಲ್ ಇಲ್ಲೇ ಇಟ್ಟಿದ್ದೇವೆ ಇಲ್ಲಾಂದ್ರೆ ಪಾಪ ಸೋಪಾಗ ಅಲ್ಲಿ ಇಲ್ಲಿ ಒರೆಸೋದಾಗೈತಿ ಅದ್ರ ಸಲುವಾಗಿ ಇಟ್ಟು ಅಂತಂದ್ರೆ ಏನು ಮಾಡ್ತಾರೆ ಕೈಯಾಗ ಕೊಡಂತಲೇ ಅದು ತೊಗೊಂಡು ಇದಕ್ಕೆ ಒರೆಸ್ತಾ ಇದ್ದಾರೆ ಸೋಪಾಗ ಒರೆಸೋದು ಬಿಟ್ಟಾರ ಈಗ ಪಾಪ ಗೊತ್ತಾಗಲ್ಲ ಎಲ್ಲಿ ಒರೆಸೋದಂತ ಇದಕ್ಕೆ 8 ಗಂಟೆ ಆಯ್ತು ನೋಡಿ ಇಲ್ಲಾಂದ್ರೆ ಬರೋಕಿಂತ ಮೊದಲು ನಾ ಚಾ ಕೊಡೋದು ಮುಗಿಸ್ಬೇಕು ಇಲ್ಲಾಂದ್ರೆ ನಮ್ಮ ಯಜಮಾನ್ರಿಗೆ ಚಾ ನೋಡಿದ್ರಂದ್ರೆ ಭಯತಾರ ನಂಗೆ ಬರೀ ಚಾ ಕುಡ್ಕೊತ ಕೂತಿ ಎಷ್ಟು ಹೇಳೋದು ನಿನಗೆ ಅಂತ ಹೇಳಿ ಅವ್ರು ಬರೋ ಟೈಮ್ದಾಗ ಚಾ ಕುಡಿಯೋಕೆ ಕೊಡ್ತೀನಿ ಅದಕ್ಕೆ ಮುಂಚೆ ಪಟ್ನ ಕುಡ್ದು ಬಿಡ್ತೀನಿ ಅಜ್ಜಿ ನೋಡ್ಕೊಂಡು ಅತ್ತೆ ಊಟಕ್ಕೆ ಬರುವ ಟಾಲಿಕಿನಿ रात्रीకి लई पोट झाडलं रात्री लई वेळा उठला असा सध्या होय समू रात्री सांगितली बसली ती म्हणे की समू रात्री सांगाल ती आजी लई वेळा उठून आलं म्हणून काल रात्री एकदाच गेलो गेलतासा कसं बरं आहे की नाही बरं आहे बरं आहे ना तापतं ना काय नाही ताप काय नाही उठा आता टाइम 8:30 वाजले समू गेली होय हा उठा ಎದ್ರು ನೋಡಿ ಮತ್ತೆ ಯಜಮಾನ್ರು ಜಿಮ್ ಮುಗಿಸ್ಕೊಂಡು ಬಂದು ಮತ್ತೆ ಕೆಲಸ ಚಾಲು ಮಾಡಿದಾರೆ ಈಗ ಅವ್ರ ಅಮ್ಮ ಕಡೆ ಹೋಗಿ ಅವ್ರ ಅಮ್ಮಗೆ ಭೇಟಿ ಆಗವ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲರೂ ನಾವು ಅವ್ರಿಗೆ ಮುಖ ತೋರಿಸ್ತೇವೆ ಭೇಟಿ ಆಗ್ತೇವೆ ಎಲ್ಲರಿಗೂ ಅವರು ಒಂದ್ಸಲ ನೋಡ್ತಾರೆ ಖರೆ ಆದರೆ ಶಾಂಭವಿ ಈಗ ಡ್ಯೂಟಿಗೆ ಹೋದ್ಲು ಅವ್ರಿಗೆ ಗೊತ್ತಿಲ್ಲ ಬೆಳಿಗ್ಗೆ ಬಾಯ್ ಮಾಡಿ ಹೋಗ್ಯಾಳ ಅವಳು ಯಜಮಾನ್ರು ಹೊಂಟ್ರು ನೋಡಿ ಈಗ ಅವ ಹಾಸಿಗೆ ತೆಗೆದ್ಬಿಟ್ರಿ ಓಡ್ಕೋತ ಹೊಂಟಾರ ನೋಡಿ ಅವ್ರು ಹೋಗಿ ಬಂದೆ ಅಂತ ಹೇಳ್ರಿ ನೀರು ಚಾಲು ಮಾಡೋಣ ಅತ್ಯಾಗ ಸ್ನಾನಕ್ಕೆ ನಾವು ನಮ್ಮ ಅತ್ಯಾಗ ಹೋಗೋಕ್ಕಿಂತ ಮೊದಲು ಯಾರೇ ಇರಲಿ ನಾವು ಅದಕ್ಕೆ ಕಾಳಜಿ ತಗೋತೇವೆ ಯಾಕಂದ್ರೆ ನಮ್ಮ ಜವಾಬ್ದಾರಿ ಇರ್ತಾವೆ ಪಾಪ ಅವ್ರು ಸ್ನಾನಕ್ಕೆ ಹೋದ್ಮೇಲೆ ತಣ್ಣೀರು ಬಂತು ಹಿಂಗಾಗಿ ನಾವು ಸ್ನಾನಕ್ಕೆ ಹೋದಾಗ ನಮ್ಗೆ ತಣ್ಣೀರು ಆಯ್ತಂದ್ರೆ ಹೆಂಗಾಗ್ತದೆ ಹೇಳಿ ನೋಡೋಣ ಅದಕ್ಕೆ ನಾ ಏನು ಮಾಡ್ತೀನಿ ಅವ್ರು ಸ್ನಾನಕ್ಕೆ ಕಳ್ಸೋದಿತ್ತಂದ್ರೆ ಮೊದಲು ನೀರು ಚಾಲು ಮಾಡಿಬಿಡ್ತೀನಿ ಆಮೇಲೆ ಈಗ ಅವರಿಗೆ ಸ್ನಾನಕ್ಕೆ ಕಳಿಸ್ಬೇಕು ಆಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಈ ಥರ ಎಲ್ಲ ಟೋಪಿಗಳು ಅವು ದೇವ್ರ ಮನೆ ಒಳಗೆ ಬಂದ ಅವರಿಗೆ ನಾವೇನು ಮಾಡ್ತೀವಿ ಒಂದೊಂದು ಸಲ ಟೋಪಿ ಎಲ್ಲರಿಗೂ ಹಾಕಕ್ಕೆ ಹೇಳ್ತೀವಿ ಅವಾಗ ಎಲ್ಲರ ಸಲುವಾಗಿ ಅವು ಟೋಪಿಗಳು ಮನೆ ತೆಗೆದ್ನಿ ಅಲ್ಲಿದೆಲ್ಲ ಭಾಳ ಇದಾಗಿತ್ತು ದೇವ್ರ ಮನೆ ಕ್ಲೀನ್ ಮಾಡುವಾಗ ಅದಕ್ಕೆ ನಮ್ಮ ಮನೆಯವರೆಲ್ಲ ಟೋಪಿಗಳು ನೋಡಿ ಇಲ್ಲಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಾರೆ ಇಷ್ಟೊಂದು ಟೋಪಿಗಳು ಒಂದು 10 ಟೋಪಿ ಅದಾವೆ ಇವು ಜಾಗ ಅಲ್ಲಿದೆ ನಮ್ಮ ದೇವ್ರ ಮನೆ ಒಳಗೆ ಇಟ್ಬಿಡ್ತೀನಿ ಅಲ್ಲಿಂದಲೇ ಸಿಗ್ತದೆ ನನಗೆ ಮತ್ತು ಇಲ್ಲಿ ಸೀರೆ ಕುಪ್ಸ ಅದ ನೋಡೋಣ ಅತ್ತೆಗೆ ಬ್ಲೌಸ್ ಅದು ಹೊಲಿಯೋದೈತಿ ಇದೆಲ್ಲ ಹೊಲಿಯೋಕೆ ಕೊಡೋದೈತಿ ಅವ್ರಿಗೆ ಭಾಳ ಚಂದನೂ ಸಾಡಿ ಕಾಣಿಸ್ತೈತಿ ರೆಡಿ ಮಾಡಿ ಇಡ್ತೇನೆ ಎಲ್ಲ ಅವರಿಗೆ ಮತ್ತು ಈ ಕುಪ್ಸ ಅವರಿಗೆ ಹೊಲದು ರೆಡಿ ಮಾಡಿ ಕೊಡೋಣಂತ ಇಲ್ಲಿ ಸ್ವಲ್ಪ ಬಟ್ಟೆಗಳು ಇಟ್ಟಿದ್ದೀನಿ ಇವೆಲ್ಲ ಇಡೋದದ ಮತ್ತು ಆದರೂ ಆ ಮನೆಯವರೆಲ್ಲ ಚಕ ಬೆಡ್ರೂಮ್ ಎಲ್ಲ ಚಕ ಮಾಡಿಟ್ಟಾರ ಮತ್ತು ಇಲ್ಲೆಲ್ಲ ಬಟ್ಟೆ ಮದುವೆಗೆ ಹೋಗಿ ಬಂದ್ವಲ್ಲ ಅಲ್ಲಿ ಹರಿಹರಿಗೆ ಮದುವೆಗೆ ಹೋಗಿ ಬಂದಿದ್ದ ಅಲ್ಲಿ ತೊಗೊಂಡೋಗಿದ್ದು ನಮ್ಮ ಮನೆಯವರೆಲ್ಲ ತೊಳೆದ ರೆಡಿ ಮಾಡಿಟ್ಟಾರ ನಂದು ಲಾಂಡ್ರಿದಿಂದ ಬಟ್ಟೆ ಬಂದು ನೋಡಿ ಇಲ್ಲಿ ಈ ರೀತಿ ಲಾಂಡ್ರಿದಿಂದ ಬಂದಾವ ಇದು ನನಗೆ ಜಾಗ ಹಚ್ಚಬೇಕು ಮತ್ತು ಸ್ವಲ್ಪ ರಿಪೇರಿ ಏನಾದರೂ ಕೆಲಸ ಆಯ್ತಂದ್ರೆ ಹಿಂಗೆ ನಾವು ಅವಾಗಿಂದವ ಸೈಡಿಗೆ ತೆಗೆದಿಟ್ಟಿರ್ತೀನಿ ಪಟ್ನ ಟೇಲರ್ ಬಂದ್ರೆ ನಾನು ಕೊಡಾಕಂತ ಹೇಳಿ ಹಿಂಗೆ ತೆಗೆದಿಟ್ಟಿರ್ತೀನಿ ಕೊಟ್ಬಿಡ್ತೀನಿ ಮತ್ತು ನಮ್ಮ ಮನೆಯವರು ಮೊದಲೇ ನಿಮ್ಗೆ ಗೊತ್ತದ ಶಿಸ್ತಿನ ಸಿಪಾಯಿ ಮನೆಯವರು ಇದ್ದಾಗ ಮನೆಗಳು ಇನ್ನೂ ತೆಗಿಬೇಕಂತ ಮನಸ್ಸಾಗವಲ್ತು ಇನ್ನೂ ಹೂಗಳು ನೋಡೋಕೆ ಚೆಂದ ಅನಿಸ್ತಾ ಇದ್ದಾವೆ ದೇವರಿಗೆ ದೀಪ ಹಚ್ಚೋಣಂತ ಈಗ ನಮ್ಮ ಅತ್ತೆಯವ್ರು ಬರ್ತಾರೀಗ ಅವ್ರು ಸ್ನಾನ ಮಾಡಕ್ಕೆ ಹೋಗ್ಯಾರ ಮತ್ತು ಎಣ್ಣೆನೂ ನಂಗೆ ಭಾಳ ಚಲೋ ಸಿಕ್ಕೈತಿ ಮತ್ತು ಎಲ್ಲ ಎಣ್ಣೆ ಜಕ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ದು ನೋಡಿ ಇದು ಹೊಸ ಎಣ್ಣೆ ನಾನು ನಿಮ್ಗೆ ತೋರಿಸ್ತೇನೆ ಅದು ಯಾವ ರೀತಿ ಅದಂತ ನಾನು ಲೂಸ್ ಸೋಯಾಬೀನ್ ಎಣ್ಣೆ ಹಾಕ್ತಿದ್ದೆ ಅದು ದೀಪ ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆರ್ತಿತ್ತದ ಆಮೇಲೆ ಎಲ್ಲರೂ ಅನ್ನೋರು ಹಂಗ್ಯಾಕೆ ಆರ್ತದ ದೀಪ ಮತ್ತು ಹಚ್ಚಿ ಇರೋದಿಲ್ಲಲ್ಲ ಅಂತ ಹೇಳಿ ಆಮೇಲೆ ನಾ ಇದು ಪ್ರಾರ್ಥನಾ ಅಂತ ಗೋಲ್ಡ್ ಇದು ಪೂಜಾ ತಿಲ್ ಆಯಿಲ್ ಐತೆ ನೋಡಿ ಇದು ನಮ್ಮ ಮನೆಯವ್ರಿಗೆ ಆಗಲ್ಲ ಇದು ಪೂಜಾ ತಿಲ್ ಆಯಿಲ್ ಅಂತ ಬರ್ದಾರ ಅದಕ್ಕೆ ಇದು ಈಗ ಎಣ್ಣೆ ನಾ ದೀಪ ಹಚ್ತಾ ಇದ್ದೀನಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಎಣ್ಣೆ ಮುಗಿಯೋ ಮಟ್ಟ ದೀಪ ಆರೋದಿಲ್ಲ
ದೀಪ ಶಾಂತ ಆಗಲ್ಲ ಅಷ್ಟೋ ತನಕ ದೀಪ ಉರಿತಾ ಇದೆ. ನನಗೆ ಆಶ್ಚರ್ಯ ಆಗಿಬಿಟ್ಟೈತಿ, ನಮ್ಮ ಮನೆ ಒಳಗೆ ಯಾಕೆ ಹಿಂಗೆ ದೀಪ ಆಗ್ತಿತ್ತು, ಇಷ್ಟೆಲ್ಲ ಆಗ್ತಿತ್ತು, ಇಷ್ಟೆಲ್ಲ ಮಾಡ್ತೀನಿ, ಬತ್ತಿ ಚೇಂಜ್ ಮಾಡಿ ನೋಡಿದೆ, ಎಲ್ಲ ಆಯಿತು. ಲಾಸ್ಟಿಗೆ ಏನು ಮಾಡಿದೆ, ಎಣ್ಣೆನ ಚೇಂಜ್ ಮಾಡಿದೆ. ಮತ್ತು ಎಣ್ಣೆ ಚೇಂಜ್ ಮಾಡಿದ ಕೂಡಲೇ ಆಯ್ತು ನೋಡಿ. ಆದರೂ ನಮ್ಮ ಮನೆಯವ್ರ ಕಡೆಯಿಂದ ಹುಷಾರಾಗಿಡ್ಬೇಕಿದೆ, ಅವ್ರಿಗೆ ಹೇಳಬೇಕಿದೆ. ಪೂಜಾ ತೀಲ್ ಆಯಿಲ್ ಅಂತ ಐತಿದ, ಮತ್ತು ನೋಡೋಣ. ಎಲ್ಲ ದೀಪ ಅದು ಹಚ್ಚಿ ರೆಡಿ ಮಾಡಿದೆ ಅವ್ರು ಬರೋಕಿದ್ದ ಮೊದಲು. ಮತ್ತು ಉದ್ದಿನ ಕಡ್ಡಿನೂ ಹಚ್ಚಿದ್ದೀನಿ, ಮತ್ತು ಇಲ್ಲಿ ಕರ್ಪೂರನೂ ರೆಡಿ ಮಾಡಿಟ್ಟಿದ್ದೀನಿ. ಕರ್ಪೂರ ವಾಸನೆ ಬರ್ತಾಯಿದೆ, ಮತ್ತು ಉದ್ದಿನ ಕಡ್ಡಿನೂ ರೆಡಿ ಅದಾವ. ಎಲ್ಲ ದೀಪದೆಲ್ಲ ಈಗ ಮಂದಿರ ಅವ್ರಿಗೆ ರೆಡಿ ಆಗೈತಿ ಈಗ ಬಂದು ಪೂಜೆ ಮಾಡಕ್ಕೆ. ಆಮೇಲೆ ಎಲೆ ಚೀಲ ಕೊಡ್ತಾರೆ, ಇದ್ರ ಬೋರ್ಮಾಳ ಎಕ್ಸರ್ ಇಟ್ಟಿರ್ತಾರೆ, ನಾನು ಕೈಯಾಗ ಕೊಟ್ಟಿರ್ತಾರೆ ಇದು ರಾತ್ರಿ. ಇದು ಮತ್ತು ನಾ ಅವ್ರಿಗೆ ಬೆಳಿಗ್ಗೆ ಬಂದ ಕೂಡಲೇ ನಾ ಕೊಡ್ತೇನಲ್ಲ ಇಲ್ಲಿ, ಅದಕ್ಕೆ ನನಗೆ ಒಪ್ಪಿಸ್ಬಿಟ್ಟಾರ. ಅದು ಕೊಳ್ಳಾಗಿನ ಸಾಮಾನೆಲ್ಲ ನೀ ಸರಿಯಾಗಿ ಇಟ್ಕೊ, ಮತ್ತು ನನಗೆ ಬೆಳಿಗ್ಗೆ ಕೊಡಂತ ಈಗ ತಂದು ಕೊಟ್ಟಿದ್ದೀನಿ. ಯಜಮಾನ್ರು ಏನು ಮಾಡತ್ತಾರ ನೋಡಿ. ಸರ್ ಮೊನ್ನೆ ಮದುವೆ, ಅವ್ರ ಮಗಳ ಮದುವೆ ಕಜಾರಿ ಸರ್ ಅವ್ರು ತೊಗೊಂಡು ಹೋಗಿದ್ರಿ ಇವೆಲ್ಲ ಸಾಹಿತಿಗಳು ತಂದು ಕೊಟ್ಟಾರ. ಶಾವಿಗೆ ಮನೇನು ಪೂಜೆ ಮಾಡಿದ್ರು ಅವ್ರು, ಆಮೇಲೆ ಇದೆಲ್ಲ ಪೂಜೆ ಮಾಡಿದ್ರು ಅಲ್ಲಿ, ಅದೆಲ್ಲ ವಾಪಸ್ ತಂದು ಕೊಟ್ಟಾರ. ಮತ್ತು ಇವರೆಲ್ಲ ಜಾಗ ಹಚ್ಚತ್ತಾರ ನೋಡಿ, ವರ್ಷಿ ಮಾಡಿ ಎಲ್ಲ. ಈ ಕಡೆ ಹೇಳಿ ಹಾಯ್ ಮಾಡಿ. ಯಾವಾಗಾದ್ರೂ ಸ್ವಲ್ಪ ಆದ್ರೂ ಖಾಲಿ ಕೊಡ್ರಿಲ್ಲ. ಅಭಿಮಾನಿಗಳು ಎಷ್ಟು ಬೈಯಾತಾರ ಗೊತ್ತೈತೆ ನನಗೆ, ನಿಮ್ಮ ಮನೆಯವ್ರಿಗೆ ಎಷ್ಟು ಕೆಲಸ ಹಚ್ತಿರೋದ, ಪಾಪ ಎಷ್ಟು ಕೆಲಸ ಮಾಡ್ತಾರು ಅಂತ ಹೇಳಿ. ಮತ್ತು ನೀವು ಹಿಂಗೆ ನನಗೆ ಬಯಸ್ತಾ ಇದ್ದೀರಲ್ಲ. ಎಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ನೋಡ್ರಿ ಅವ್ರು ಎಷ್ಟು ಅಂತ ಹೇಳಿ. ನೀವು ಮನ್ಯಾಗ ಮಾಡಲ್ಲ ಅಂತ. ಪಾಪ ನಮ್ಮ ಅಣ್ಣಗಳ ಜೊತೆ ಅವ್ರು ಜಗಳ ಮಾಡ್ಕೊತ ಕೊಡೋದು ಬೇಡ ಅಲ್ಲಿ. ಹಾಂ ಮತ್ತೆ ಮತ್ತೇನಾದ್ರು ಹೇಳಿ, ಮತ್ತೇನು ಮಾಡಲಿ. ನಮ್ಮ ಮನೆ ಕೆಲಸ ನಾವು ಮಾಡ್ಲಿಕ್ಕೆ ಯಾರ್ದು ಅಭ್ಯಂತರ ಇರಲಿಲ್ಲ. ನಮಗೆ ಪ್ರೀತಿ ಅಂತ ನಗರಂತ. ಸೊ ಅದರಲ್ಲಿ ತೃಪ್ತಿ ಕೆಲವರು ಸಿಗ್ತದೆ, ಕೆಲವರು ಸಿಗಲ್ಲ. ಯಾರು ಸಿಗ್ತದೆ ಮಾಡ್ಲಿ. ಓಕೆ ಆಯ್ತು. ಕರೆಕ್ಟ್. ಜೋಳ ಇದೆ ಇಲ್ಲಿ, ಜೋಳ ರೆಡಿ ತಂದು ಕೊಟ್ಟಾರ. ಆ ಜೋಳ ಕ್ಲೀನ್ ಮಾಡಿ ಇಡೋದೈತಿ, ಇದು ಬೀಸ ಕೊಡೋದೈತಿ. ಜೋಳದ ಹಿಟ್ಟು ಖಾಲಿ ಆಗೈತಿ. ಕೆಲಸ ಎಲ್ಲ ಹೊಸ್ಕೊಳತ್ತಾಳ. ಟೈಮ್ ಆಗಿದ್ದು ಬರಲ್ಲ, ತಿಂಡಿ ಅದು ಮಾಡ್ಕೊಬರ್ರಿ. ಇದಾಗೈತಿ. ಹಾಂ ಸರಿ. ಹಾಂ ಅತ್ತೆ ಎಲ್ಲ ಬುದ್ಧಿ ಅದು ಹಚ್ಕೊಂಡ್ಬಂದರು. ಮತ್ತು ಈಗ ಎಲೆ ಚೀಲ ಉಟ್ಕೊಳ್ತಾ ಇದ್ದಾರೆ. ಇದು ಕರಿ ಸಾಡಿ, ಅವ್ರ ಕರಿ ಕಲರ್ ಭಾಳ ಇಷ್ಟ ಅಂತ ಹೇಳಿ ಕರಿದು ತೊಗೊಂಡಿದ್ವಿ ಅವ್ರಿಗೆ. ಅದು ಹಾಕ್ಕೊಂಡಾರ ನೋಡಿ ಇಲ್ಲಿ. ಕೊಡೋನೀಗ ಬಿಸಿನೀರು ಕೊಡ್ತಾಯಿದ್ವಿ ಅವರಿಗೆ. ಜಾಸ್ತಿ ಅವ್ರು ಬಿಸಿನೀರು ಕುಡಿಯಲ್ಲ. ಅತ್ತೆಯವ್ರ ಪ್ಲೇಟ್ ರೆಡಿ ಐತಿ. ಈ ರೀತಿ ಇವತ್ತು ಚಹಾ ಮತ್ತು ಖಾರಿ ಚಪಾತಿ ಮಾಡಿಲ್ಲ, ರೊಟ್ಟಿ ಮಾಡೈತಿ. ಅತ್ತೆ ನಂತರ तेल लावून विसरून घ्या. चहा ಮತ್ತು ಖಾರಿ ತಿನ್ನೋದಾರ ಈಗ. ಮತ್ತು ಅಲ್ಲಿ गोळी इटकून कुठं आपली बीपीत गोळी. अत्या खावा, गोळी घ्यायचंय. अत्या गोळी घ्यायचंय, खावा. लई नाहीत ते, बारकं बारकं आहेत, खावा. ಅವಳು ಇವರು ತಿನ್ನಂತಾರ ಅಂತೇಳಿ ಖಾರಿ ಚಹಾ ತಿನ್ಕೊತಾರ. ಇಲ್ಲಿ ಬ್ಯಾಳಿ ಸಾರು ಮಾಡ್ಯಾರ ಅತ್ತೆಗೆ, ಸೊಪ್ಪಂದು. ಮತ್ತು ಬೆಂಡೆಕಾಯಿ ಪಲ್ಯ ಮನೆ ಒಳಗೆ. ಅಪ್ಪಂದು ಸಮುಂದು ಭಾಳ ಫೇವ್ರೇಟ್ ಇದೆ, ನಮ್ಮ ಮನೆಯವ್ರಿಗೂ ಕೊಟ್ಟಿರ್ತೀನಿ. ಮತ್ತು ಅತ್ತೆನೂ ಸ್ವಲ್ಪ ತಿಂತಾರೆ. ಮತ್ತಿದು ಅವರು ಮದುವೆ ಆಗೋದಲ್ಲ ಹರಿಹರ ಒಳಗೆ, ಅವ್ರ ಕಚಾರಿ ಮೇಡಮ್ ಏನು ನಮ್ದು ಈಗ ಶಾವಿಗೆ ಮನೆ ಏನು ಕೊಟ್ಟಿದ್ದಾರಲ್ಲ, ಈ ಪೂಜೆ ಮಾಡಿದ್ದೆ ಮೊನ್ನೆ, ಅವರು ಎಲ್ಲರಿಗೂ ಹಿಂಗೆ ಬುಂದೆ ಆಮೇಲೆ ಪ್ಯಾಕೆಟ್ ಒಳಗೆ ಹಾಕಿ ಈ ರೀತಿ ಡಬ್ಬ ಮಾಡಿದ್ದಾರೆ ನೋಡಿ. ನಾವೆಲ್ಲ ಒಂದು ಚೀಲ ಒಳಗೆ ಪ್ಯಾಕೆಟ್ ಮಾಡಿರ್ತೀವಿ, ಅವರೇ ಡಬ್ಬಾನೇ ಮಾಡಿದ್ದಾರೆ. ಚಲೋ ಮಾಡ್ಯಾರ. ಇದೊಂದು ಬೇರೆ ಟೈಪ್ ಫಸ್ಟ್ ಟೈಮ್ ನಾನು ಹಿಂಗೆ ನೋಡಿದೆ ಪದ್ಧತಿ, ಚಲೋ ಅನ್ಸಿತ್ತು ನನಗೂ. ಆಮೇಲೆ ಇದ್ರ ಕೆಳಗಡೆ ಹಿಂಗೆ ಚೂಡ ಇಟ್ಟಾರ, ಮತ್ತು ಮೇಲೆ ಹಿಂಗೆ ಬುಂದೆ ಕಾಳು ಒಂದು ಇದ್ರ ಪ್ಲಾಸ್ಟಿಕ್ ಚೀಲ ಒಳಗೆ ಹಾಕಿ ಹಿಂಗೆ ಪ್ಯಾಕ್ ಮಾಡಿ ಚಂದ ಮಾಡ್ಯಾರ. ಪ್ಯಾಕಿಂಗ್ ಮಸ್ತ್ ಆಗೈತಿ, ಭಾಳ ಮಸ್ತ್ ಮಾಡ್ಯಾರ ನೋಡಿ. ಥ್ಯಾಂಕ್ ಯು ನಿಮಗೆ. ನಮಗೂ ಹೊಸ ಒಂದು ಐಡಿಯಾ ಕಲಿಸ್ಕೊಟ್ರಿ. ಈ ರೀತಿ ಇರ್ತದೆ, ಇರುವಿನೂ ಹೋಗಲ್ಲ, ಆಮೇಲೆ ಇದು ಆಗಲ್ಲ, ಪ್ಯಾಕೆಟು ಒಂದು ಡಬ್ಬಾನೇ ಇರ್ತದೆ ಹಿಂಗೆ. ಈ ರೀತಿ ಅವ್ರ ಕಣ್ಣು ಒರೆಸ್ಕೊಳ್ಳೋ ಕೈವಸ್ತ್ರ ಇದೆ. ಇದು ಶಾಂಬು ಕೊಟ್ಟಿದ್ಲ ಅವರಿಗೆ, ತೊಳೆದ ತಂದು ಇಲ್ಲಿ ಹಾಕಿದಾರೆ ನೋಡಿ. ಬರೀ ಬಟ್ಟೆ ತೊಳೆಯೋದ್ರೊಳಗೆ ನಮ್ಮ ಮನೆಯವ್ರು ಹಂಗೆ ಬಟ್ಟೆ ತೊಳೆಯೋದ್ರೊಳಗೆ ಎಲ್ಲ ಇದು ಮಾಡೋದ್ರೊಳಗೆ ತಲೆ ಕಟ್ಕೊಂಡಿದ್ದು ಬಟ್ಟೆ ಈ ರೀತಿ ನಮ್ಮ ಅತ್ತೆ ಅವ್ರದ್ದು ಮೊದಲಿಂದನೂ ಐತೆ. ನಾವು ನೋಡಿದಾಗಿನ ಎಲಿ ಚೀಲ ಇರಲಿ ಹಿಂಗೆಲ್ಲ ಮಾಡೋದು. ಮತ್ತು ಈಗ ಇದು ಕೈವಸ್ತ್ರ ತೊಳೆದು ತಂದು ಇಲ್ಲಿ ಒಣಗಾಕ ಹಾಕ್ಯಾರ ನೋಡಿ. ಹೊರಗೆ ಹೋಗಿ ಎಲ್ಲಿ ಹಾಕೋದಂತ ಹೇಳಿ ಇಲ್ಲಿ ಹಿಂಗೆ ಹಾಕಿದ್ದಾರೆ. ಮತ್ತು ಸಕ್ಕು ಎಲ್ಲ ಬಾತ್ರೂಮ್ ಒಳಗೆಲ್ಲ ಉಗುಳಿ ಎಲ್ಲ ಗಲೀಜು ಮಾಡಿದ್ರಂತ, ಅದು ಹಲ್ ತಿಕ್ಕೊಂಡಿದ್ದು ಕರೀದ
ಅದಕ್ಕೆ ಈ ಪಾಪ ಸಕ್ಕು ಎಲ್ಲ ಬಾತ್ರೂಮ್ ತೊಳೆದ ಸ್ವಚ್ಛ ಮಾಡಿ ಬಂದಳು. ಅವರಿಗೆ ಕನ್ಸಲ್ ಅದ, ಯಾಕಂದ್ರೆ ಎಲ್ಲ ಕರೀದ್ ಇರ್ತದಲ್ಲ, ಅದು ತಂಬಾಕ್ದ ಅದೆಲ್ಲ ಪಾಪ ತಿಕ್ಕೊಂಡಿರ್ತಾರೆ. ಮತ್ತು ನೋಡಿ ಅವಳು ಎಲ್ಲ ಬಾತ್ರೂಮ್ ತೊಳೆದು ಬಂದ್ರಿ ಈಗ ಹೋಗಿ. ಹೌದು, ಸ್ನಾನ ಆಗೈತಿ ಈಗ. ಮತ್ತು ಇದು ಚಪ್ಪಲಿ ಇದೆಲ್ಲ ಶಾಂಭವಿ ಅವ್ರ ಸಲುವಾಗಿ ಕೊಟ್ಟಾಳಿದೆ, ಅಜ್ಜಿಗ ಹಾಕೊಳಕ ಕಾಲಾಗ. ಇವ್ರು ನಮ್ಮ ಮನೆಯವ್ರು ಅಂದರು, ಮತ್ತು ತಂಪು ಕಾಲಿಗೆ ಬೇಕು ಅವರಿಗೆ, ತಂಪಾಗ್ತಾವನಂತಲಿ ಅವಳ ಚಪ್ಪಲ್ ಕಾಲಾಗಿಂದ ಅವ್ರ ಅಜ್ಜಿ ಕೊಟ್ಟಾಳ. ಈಗ ಕೊಡೋನು ಅತ್ತೆ ಕಾಲಾಗ ಹಾಕೊಳಕ, ಆಮೇಲೆ ವಾಕಿಂಗ್ ಮಾಡಲಿ ಅಲ್ಲಿ. ಮತ್ತು ಕಾಲು ಬಾವನು ಕಮ್ಮಿ ಆಗೈತಿ ಈಗ. ಅತ್ತೆ ಚಪ್ಪಲ್ಗೆ ಹಾಲತ್ತೆ जातो बाहेर. हां, येवातच बाहेर बसावं खुर्चीवरती. खुर्ची पडतो. हां या. ಒಂದು ಸ್ವೆಟರ್ ಜಾಗ ಇಲ್ಲಿ ಸ್ವೆಟರ್. ಆಮೇಲೆ ಇದು ದಿಂಬು ಬೇಕಾಗಿತ್ತು ಅವರಿಗೆ, ಅವ್ರ ಸಲುವಾಗಿ ದಿಂಬು ತೆಗೆದಿಟ್ಟೇವದ. ನಾವು ಹೋಗಿದ್ದೆ ಎಕ್ಸಿಬಿಷನ್ ಒಳಗೆ ಒಂದ್ಸಲ, ಹೋದಾಗ ತಂದಿದ್ದೆ. अत्या स्वेटर घालून घ्या ते. हे स्वेटर घालून घ्या, गार वारा आहे बाहेर. दे कोणाचा 100 रुपयाचा हा हा ते काय त्याला घेऊन म्हणावा, हा आणि 100 रुपयाचा गोळ्या घेऊन. हा गोळी कसलं गोळ्या त्या गोळ्या कसल्या म्हणतात हा हा रट हा मान हा हा त्या अर्जुन कुठलं घेऊन दिल आणलं का, हा हा आणि त्याच्यावर घेऊन आता वरच होऊन गेले ते हा हा कवर ठेवले, हा हा आणि काही कमी होत आहे. ಓಕೆ ಓಕೆ ಅನು ಆತೆ. ಬದ್ನಿಕಾಯಿ ಪಲ್ಯ ರೆಡಿ ಮಾಡಿದ್ದೇವೆ. ಬದ್ನಿಕಾಯಿ ತಗೊಂಡಿದ್ದಾರೆ ನಮ್ಮ ಮನೆಯವ್ರು. ಈ ರೀತಿ ಬದ್ನಿಕಾಯಿ ಪಲ್ಯ ಮಾಡೋದ. ಮತ್ತು ಇದ್ರೊಳಗೆ ಸ್ವಲ್ಪ ಮೆತ್ತಗೆ ಅನ್ನ ಮಾಡೋಣ ಅಂತ ಹೊಸದಾಗಿ ಬಾಸ್ಮತಿ ಅನ್ನ ಮಾಡ್ತೇನೆ ಪಟ್ನ. ಇಲ್ಲಿ ನೋಡಿ, ಎಲ್ಲಿ ಇದು ಕೆಳಗಿತ್ತು ಒನ್ಕಿಗೆ ಜಾಗ ಮಾಡಿದ್ರು. ಅರೆ ತಲೆ ಮೇಲೆ ಬೀಳಲ್ಲ ಯಾರ್ದ. ಚಲೋ ಮಾಡಿ ಇಲ್ಲಾಂದ್ರೆ ಸ್ವಲ್ಪ ಕೆಳಗತ್ತಂದ್ರೆ ಮತ್ತೆ ಇಲ್ಲಿಗೆ ಬರ್ತಿರ್ಲಿಲ್ಲ. ಹಾಂ ತೆಗಿಬಹುದು, ನಡೀತದೆ. स्वेटर हाकून जाते आवडीगे. बस झालं तिथलं सगळं केले. सगळं शेवाळ्याचं फळीतून पुसून घेऊन सगळं ठेवले. आता पुसून घ्यायचं तिथलं. डबा देऊन ठेवली पिठाचं. चालेल. ಅಜ್ಜಿ ಆರಾಮದೇರಿ? ಆರಾಮದೇ ನೀವು? ಅವರು ಆರಾಮದಾರ್ರಿ. ಈಗ ಸಸಿ ಬಿರೆಡ ಚಾ ಎಲ್ಲ ಕೊಟ್ರು, ಅದು ತಿನ್ನಿ, ಅದು ಬಿಪಿ ಗೋಳಿ ತಗೊಂಡೆ. ನಿನ್ನೆ ಹೋಗಿ ಕೆಸಂದ ಕಣ್ಣಿಂದ ಡಾಕ್ಟರ್ ಕಡೆ ತಗೊಂಡು ಹೋದಾರ ಮೊಮ್ಮಗ ಮಗ ಸಸಿ. ಅದು ಏನೇನು ಗುಳಿಗೆ ಪಳಗೆ ಬರೋದು ಕೊಟ್ಟ, ಗುಳಿಗೆ ಕೊಟ್ಟರು, ಏನೇನು ಕೊಟ್ಟಿಂದ ತಗೊಂಡು ಬಂದು ನಿನ್ನೆ ರಾತ್ರಿ ಹಾಕೊಂಡೆ. ಹೋದಾಗ ಕಣ್ಣು ಸುಡು ಮತ್ತು ಆಗಾಕತ್ತೈತ. ಈಗ ಕಡಿಮೆ ಆಗೈತೆ. ಕಡಿಮೆ ಐತ್ರಿ. ನೀವು ಆರಾಮದ್ರಿ? ಅವ್ರ ಆರಾಮದಾರಂತರಿ. ನಿಮಗ ಆರಾಮ ಇರನತ್ತಾರ ಅವ್ರ ಅಜ್ಜಿ. ಅವ್ರದ್ದು ಚಾ ಆಗೈತ್ರಿ, ಚಿಂತೆ ಮಾಡ್ಬೇಡ ಅನ್ನತಾರ ನಿಮಗ. ಆರಾಮದಿರಿವ? ಆಯ್ತದ ಬರ್ರಿ, ಈಗ ನೀವು ವಾಕಿಂಗ್ ಮಾಡ್ಬರಿ. ಆರಾಮದೇನ ನೋಡುವ. ಎಲ್ಲಿ ಯಾವೂರ ಎಲ್ಲಿಂದ ನನಗ ನೆಪ ನಿಮಗ ಬತ್ತು. ನಾ ಎಷ್ಟು ಪುಣ್ಯ ಮಾಡಿರ್ಬೇಕು ಅಲ್ಲಿಂದ ನೀವು ಮಾತಾಡ್ತೀರಿ ಅಂದ್ರೆ. ಅದ ನಿಮಗ ಅದ ಕೇಳತ್ತಾರ ಅವ್ರ. ಅಜ್ಜಿ ಆರಾಮಿರಿ, ಮತ್ತ ಏನಿಲ್ಲ, ನಿಮ್ಮ ಇಷ್ಟೆಲ್ಲ ನಿಮ್ಗ ಎಲ್ಲಾ ನೋಡ್ಕೊಳತಾರ ಮಾಡತಾರ. ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳತ್ತಾರ ನಿಮಗ. ಹಾ ಬರ್ರಿ. ಆಯ್ತಾಯ್ತು ಬರ್ರಿ. ನಂದು ಚಿಂತೆ ನಿಮಗ, ಅವ್ರಿಗೆಲ್ಲ ಚಿಂತೆ ಅದ. ಬಂತವಾ ಬಬೂಲ್ ಬಂತು. ಮತ್ತೆ ಇದೆಲ್ಲೂ ಬಂತಲ್ಲೂ. ಊಟ ಮಾಡ್ತಿ ಜಿಜ್ಜಿ ಮಾಡ್ತಿ. ಮತ್ತೆ ತಿರ್ಗಾಡ ಶುರು ಮಾಡಿದ್ರು, ವಾಕಿಂಗ್ ಮಾಡತ್ತಾರ. ಅಮ್ಮ ಹೇಳಿ ನಂಗೆ ಗುಳಿಗೆ ಪ್ಯಾಕೆಟ್ ಕೊಡತ್ತಾರು. ಅದು ಮಿಳ್ಳ ಗೋಳ್ಯಾ. गोळ्या आहेत. हा आहेत ते 4 आहेत. नको. आणि घेऊन 10 घेऊन म्हणायचं. हा ह्या 2 आहेत ते अजून. 2 आहेत. हा आणि 2 होता. 2 नाही. 2 आहेत. आणि ह्यात एक आहे, ते एक घेऊ. ह्यात एक आहे. ते घेऊ, तेच दाखवायचं. हा 10 दे म्हणा. 10 कशाचा ते 10 पहिले ते हेच हे हात करायला असं. हा 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 ओके. आजच्यावरती ह्याचा कमी होते आणि दुखतंय कोण
ಮತ್ತು ಅವ್ರ ಮಾವ ಬರತ್ತಾರ, ಮಾವ ಬಂದವಪ್ಪ ಮಾವ ಅಂತ ಹೇಳಿ ಅವ್ರು ಬಂದ್ಮೇಲೆ ಈಗ ನಿದ್ದೆ ಆಯ್ತಾ ಕಣ್ಣು ಸ್ವಲ್ಪ ಕೆಂಪಾಗ್ಯಾವು, ಭಾಳ ಬೇಗ ಎದ್ದೇನು. ರಾತ್ರಿ ನಿದ್ದೆ ಮಾಡಿದೇನಿಲ್ಲ ಸರಿಯಾಗಿ. ಶಾಂಭವಿ ರಾತ್ರಿ ಎಲ್ಲ ಮುಕ್ಕೊಂಡಿಲ್ಲ. 2 ತಿಂಗಳ ಮಟ್ಟ ಸರಿಯಾಗಿ ನಿದ್ದೆ ಕೇಳೋದಿಲ್ಲ, ನಿದ್ದೆ ಕಡಿಮೆ ಆಗೋದನ. ಶಾಂಭವಿ ಇವತ್ತು ಬೆಳಿಗ್ಗೆ 5 ಗಂಟೆಗೆ ಮುಕ್ಕೊಂಡಾಳ. 5 ಗಂಟೆಗೆ ಮುಕ್ಕೊಂಡು 7 ಗಂಟೆಗೆ ಎದ್ಲ. ಆಯ್ತು ಚಪಾತಿ ಇದು ಬೆಂಡಿಕಾಯಿ ಪಲ್ಯ ಮಾಡೈತಿ ನಿಂಗೆ, ಅದಕ್ಕೆ ಮತ್ತೆ ತಿನ್ನಾಕರ್ದು ತಿನ್ನು. ಅಜ್ಜಿನೂ ಆರಾಮದಾರ, ಏನಿಲ್ಲ ರಾತ್ರಿನೂ ಆರಾಮ್ ಮಲ್ಕೊಂಡ್ರು. ಮತ್ತು ಬೆಳಿಗ್ಗೆನು ಭಾಳ ಹೊತ್ತಾಗ 8 ಗಂಟೆ ಮಾತ್ರ ಮಲ್ಕೊಂಡಾರ. ಎಲ್ಲ ನಮ್ಮದು ನಾಷ್ಟ ಆಯ್ತು, ಅಭಿಮಾನಿಗಳಿಗೆ ತಿಂದು ಈಗ ಹೊಟ್ಟೆ ತುಂಬ ನಾನು ರೊಟ್ಟಿ ಆಮೇಲೆ ಈರುಳ್ಳಿ ಪಲ್ಯ ತಿಂದೆ. ನಮ್ಮ ಮನೆಯವರು ಹೊಟ್ಟೆ ತುಂಬ ನಾಷ್ಟ ಮಾಡಿದರು. ಆಮೇಲೆ ಟೈಮ್ ಬೇರೆ 11:30 ಆಗೈತಿ ಈಗ. ಮತ್ತು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೋಬೇಕು, ಯಾಕಂದ್ರೆ ನಾನು ಅತ್ತೆ ಬಂದಾರ ಅಂತ ಹೇಳಿ ನಾ ವಿಡಿಯೋ ಮಾಡೋದು ಬಿಡೋದಿಲ್ಲ. ನನ್ನ ಕೈಯಿಂದ ಎಷ್ಟು ಆಗ್ತದಲ್ಲ ನಿಮ್ಗೆ ಶಾರ್ಟ್ಸ್ ಇರಲಿ ವಿಡಿಯೋಗಳನ್ನ ಮಾಡಿಬಿಡ್ತೀನಿ. ಮತ್ತು ಅವ್ರಿಗೂ ಸ್ವಲ್ಪ ಹಂಗೆ ಮಲ್ಕೊಂಡು ವಿಚಾರ ಮಾಡ್ಕೋತ ರೆಸ್ಟ್ ಮಾಡತ್ತಾರ, ಪಾಪ ಮಾಡಲಿ. ನಮ್ಮ ಪಪ್ಪನೂ ಬರೋರದಾರ, ಆಮೇಲೆ ಅವ್ರಿಗೆ ಹೇಳೋನು, ಬಂದಮೇಲೆ ಭೇಟಿ ಮಾಡಿಸೋನು. ಅಪ್ಪಂದು ನಾಷ್ಟ ಆಗೈತಿ, ಅವರು ಕೆಲಸದವ್ರನ್ನೂ ಹೋದರು. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಪಾಪ. ಎಲ್ಲ ಎಷ್ಟೊಂದು ಸಹಾಯ ಮಾಡ್ತಾಯಿದ್ದಾರೆ ನನಗೆ. ನೋಡಿ ಎಷ್ಟು ಪ್ರೀತಿ ಮಾಡ್ತೀರಾ ನೀವು ನಿಮ್ಮ ಅತ್ತೆಯವರಿಗೆ, ಇಂಥ ಪ್ರೀತಿ ನಾವು ಎಲ್ಲೂ ನೋಡಿಲ್ಲ ಅನ್ನತ್ತಾರ. ಅದಕ್ಕೆ ಎಷ್ಟು ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಮೇಡಮ್ ಅಂತ ಹೇಳಿ ಬೆಳಿಗ್ಗೆಯಿಂದ ಅವ್ರ ಜೊತೆ ಅತ್ತೆನ ಜೊತೆ ಎಷ್ಟೊಂದೆಲ್ಲ ಕೆಲಸ ಇದು ಮಾಡ್ಕೊತ, ಆಮೇಲೆ ಅತ್ತೆನ ಸಾಡಿ ತೊಳೆದು ಹಾಕಿದ್ರು. ಆಮೇಲೆ ಅವ್ರು ಹಲ್ಲು ಉಜ್ಕೊಂಡಿದ್ದೆಲ್ಲ ಬಾತ್ರೂಮ್ ಎಲ್ಲ ಪೂರ್ತಿ ನಮ್ಮ ಅತ್ತೆಯವರೆಲ್ಲ ಪಾಪ ಕಾಣಿಸಲ್ಲ, ಅದಕ್ಕೆ ಎಲ್ಲ ಉಗುಳಿ ಎಲ್ಲ ಇದು ಮಾಡ್ಕೊಂಡಿದ್ರು. ಬಾತ್ರೂಮ್ ಒಳಗೆಲ್ಲ ಇದನ್ನು ಕರಿ ಅದು ಇರ್ತದಲ್ಲ, ಬಾತ್ರೂಮ್ ತುಂಬ ಆಗ್ತದ. ಆಮೇಲೆ ಅದೆಲ್ಲ ಹೋಗಿ ಪಾಪಗೆ ಸಕ್ಕು ಎಲ್ಲ ಬಾತ್ರೂಮ್ ಇದು ಮಾಡ್ಯಾರ ಅಂತ ಹೇಳಿ ಬಾತ್ರೂಮ್ ಎಲ್ಲ ಸ್ವಚ್ಛ ಎಲ್ಲ ತೊಳೆದ್ರು. ನಿಜವಾಗ್ಲೂ ಗ್ರೇಟ್ ಸಕ್ಕು, ಥ್ಯಾಂಕ್ ಯು ನಿನಗೆ. ಮತ್ತು ಸಲ್ಮಾ ಇವರು ನಮ್ಮ ಮನೆಯವ್ರ ಕಾರ್ ಅದು ಎಲ್ಲ ತೊಳೆದು ಕೊಟ್ಟರು, ಖುಷಿ ಆಯಿತು. ನಮ್ಮ ಮನೆಯವ್ರ ಕೆಲಸ ಹೇಳುವಾಗ ನಮ್ಮ ಮನೆಯವ್ರು ಅಂದರು ಕಾರ್ ತೊಳೆಯೋದೈತಿ, ಎಸ್ ಬಾಸ್ ಅಂತಂದರು. ಎಷ್ಟು ಖುಷಿ ಆಯ್ತು ಗೊತ್ತಾ. ಕೆಲಸ ಮಾಡೋರು ಒಳ್ಳೆಯವರಿಗೆ ಯಾಕ್ರಿ ಹೊಗಳಬಾರ್ದು. ಒಳ್ಳೆಯವರು ಇದ್ದಾಗ ಎಷ್ಟು ಒಬ್ಬೊಬ್ರು ಎಷ್ಟು ಕೆಲಸದವ್ರು ಇದನ್ನ ಇರ್ತಾರಂತ ನಮ್ಮ ಜೀವನ ಒಳಗೆ ನಾವು ಅದು ಅನುಭವಗಳು ಭಾಳ ತಿಂದಿದ್ದೇವೆ. ಕರೆ ಇವರಂತೂ ಹಂಗಿಲ್ಲ, ಇವರಂತೂ ಬಹಳ ಚಲೋ ಅದಾರು, ನಮ್ಮ ಮನಸ್ಸಿಗೆ ಗೆದ್ದು ಬಿಟ್ಟಿದ್ದಾರು ಮತ್ತು ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ ನಮ್ಮ ಜೊತೆ. ಎಷ್ಟು ದಿನ ಮಾಡ್ತಾರಲ್ಲ ಅಷ್ಟು ದಿನ ಆರಾಮಾಗಿ ಮಾಡಲಿ. ನೋಡಿ ಅಭಿಮಾನಿಗಳು, ಒಮ್ಮೆ ಯಾರೋ ಹಾಜರ ಅದ್ರ ಮನೆಗೆ ಹೆಂಗ ಬೇಕ ಕ್ಲಾಸ್ ಮುಗೀತ. ಹೌದಾ, ನಿಂಗೆ ಗೊತ್ತಾತ ಅಂದ್ರೆ ನಿಂದ ಇಂಟರ್ನ್ಶಿಪ್ ಭಾರಿ ಆಗೋದ ಮೇಲೆ. ಆಯ್ತು ಚಲೋ ಆಯ್ತು. ಬಾ ಈಗ ಏನಾದ್ರು ತಿನ್ಬಾ, ಊಟ ಮಾಡ್ಬಾ. ಊಟದ ಟೈಮಿಂಗ್ ಫಿಕ್ಸ್ ಮಾಡ್ಕೊ, ನೀ ರಾತ್ರಿ ನಿದ್ದೆ ಮಾಡಬೇಡ, ನಡಿತೈತಿ. ಊಟ ಮಾಡ್ಕೊ. ಈಗ ಬಾಳೆಹಣ್ಣು ತಿಂತೀನ? ಹಾಂ ತಿನ್ನು. ಇನ್ನೇನು ತಿಂದು ಕೈ ತೊಗೊಂಬ ಸ್ವಚ್ಛಂಗ. ನನಗೆ ಟೈಮ್ 1 ಗಂಟೆ ಆಗೈತಿ, ನಮ್ಮ ತಿಂಡಿನೂ ಲೇಟ್ ಆಗೈತಿ. ಯಜಮಾನ್ರಿ ಇಲ್ಲಿ ಎಲ್ಲ ನೀವೇನೇನು ಕಳಿಸಿದ್ದೀರಲ್ಲ ಕಮೆಂಟ್ಸ್ಗಳೆಲ್ಲ, ಅಮ್ಮ ಬಂದಿದ್ದೆಲ್ಲ ಖುಷಿ ಆಗೈತೆ ಅಂತ ಆ ಕಮೆಂಟ್ಗಳಿಗೆಲ್ಲ ಉತ್ತರ ಹಾಕೋತ ನೋಡ್ಕೊತ ಖುಷಿ ಪಡ್ಕೋತ ಎಂಜಾಯ್ ಮಾಡ್ತಾಯಿದ್ದಾರೆ ಇಲ್ಲಿ. ಆಮೇಲೆ ಆ ಮಗನೂ ಎಬ್ಸೋನು ಊಟಕ್ಕೀಗ, ಪಾಪ ಭಾಳ ಹೊತ್ತಾಯ್ತು, ಏನು ತಿಂದಿಲ್ಲ. ಮತ್ತೆ ಸರ ಜೀವ ಸರ್ पडूदेनंतर ठेवा होता नाही तर नंतर झोपता हो ते जेव्हा आम्ही नाश्ता केला आता लेट झालं आम्हाला. नाश्ता केला आता लेट झालं. नाही जेवा नाही अजून. आता तुम्ही जेवा चला. जेवला हो मी, नाश्ता पोट भरून जेवला हो. आली आता आली 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 आता आहे वा तिथं. हा आली येते तू कान्सर येते खेळात. जेवला तो बा नाही जेवायचे जेवतो बाय ಅಂತ ಹೇಳಿ ನೀವು ಮಾಡುವ ಅಭ್ಯಾಸ. ಅಭಿಮಾನಿಗಳೇ, ನಮ್ಮ ಅತ್ತೆ ಸಲುವಾಗಿ ಬಾಸ್ಮತಿ ಅನ್ನ ಮೆತ್ತಗ ಈ ರೀತಿ ನಾನು ಅನ್ನ ಮಾಡ್ತೀನಿ ಅವ್ರಿಗೆ ತಿನ್ನಾಕ. ಸಾಫ್ಟ್ ಇರ್ತೈತಿ, ಬಾಸ್ಮತಿ ಇರ್ತದಲ್ಲ ಅದು. ಮತ್ತು ಹಿಂಗೆ ಕುಕ್ಕರ್ ಒಳಗೆ ಹಿಂಗೆ ಕುದಿಸ್ತೀವಿ ಅವ್ರಿಗೆ. ಮತ್ತು ಆಮೇಲೆ ಈಗ ಅವ್ರಿಗೆ ಚಪಾತಿ ಅದು ಏನು ಬೇಡ ಅಂತ. ಆಮೇಲೆ ಸೊಪ್ಪನ ಬೇಳೆ ಮಾಡೋದಿಲ್ಲಿ, ಖಾರ ಹಾಕಿಲ್ಲ ಏನಿಲ್ಲ. ಈ ರೀತಿ ಸೊಪ್ಪನ ಬೇಳೆ ಅದ, ಸೊಪ್ಪನ ಬೇಳೆ ಮತ್ತು ಅನ್ನ ತಿಂತಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಗೊತ್ತಿಲ್ಲ ಅಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಗೆ ವಿಡಿಯೋ ಒಳಗೆ ನೋಡ್ತಾ ಇದ್ದಾರೆ, ಎಷ್ಟು ನಮಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಹೇಳ್ತಾರೆ ನೋಡಿ ಅಭಿಮಾನಿಗಳೇ. ನಿಜವಾಗ್ಲೂ ಭಾಳ ಸ್ಪೆಷಲ್ ಅದಾರ ಅವ್ರು, ನೀವು ಅನ್ಕೊಂಡಂಗೆ ಅವ್ರು ಹಂಗೆ ಅದಾರ. ಅವ್ರ ಅಮ್ಮ ನೀವು ಹಚ್ಕೊಂಡಿದ್ದೀರಲ್ಲ, ನಿಮಗೂ ಗೊತ್ತಾಗೈತಿ ಅವರು ಸ್ಪೆಷಲ್ ಅದಾರ ಅಂತ ಹೇಳಿ. जेवलाते आता भात बघाते
आता हे जर वरण जरा भात खावा आणि भात दही जरा खावा म्हणशीला. नको आता दही जरा खावा की. नको नको दही नको. नको. ಹಾಂ ಬಸ್ ಅತ್ತೆ. ಪುರ ಹಾಂ ನೀವು ಯಾವಾಗಲೂ ಒಂದು ತುತ್ತು ವನಾನ ತಿಂತೀರಲ್ಲ ಹಂಗೆ ನಿಮ್ಮಂಗ ಅವ್ರು ಒಂದು ತುತ್ತು. ಹ್ಞೂ ಖರೆ ನೀವು ಯಾವಾಗ ಅವ್ರು ನೋಡ್ಯಾರಿ ಹಂಗೆ ತಿನ್ನೋದು ನೋಡ್ಯಾರಿ. ಹಾಂ ಹಾಂ आता लोणचं देऊ एक. लोणचं देऊ. नको आमटी देऊ. ಪುರ ಬರೋಣ. ನಮ್ಮ ಪಪ್ಪ ಬಂದರು. ಕ್ಯಾಮೆರಾ ಒಳಗೆ ನೋಡಿ ಓಡ್ಕೊತ ಬಂದೆ. ರೀ ಬರ್ರಿ ಬರ್ರಿ. ಜೀವ ಪಪ್ಪ ಚಿಲ್ಲರ್ ಅದಾವೇನಿಲ್ಲ? ಚಿಲ್ಲರ್ ಕೊಡ್ಲಿನ? ಆರಾಮಿದ್ದೀರಿ? ಕೊಡ್ರಿ ಕಟ್ ಚೀಲ. ಇರ್ಲಿ ಇರ್ಲಿ ಬರ್ರಿ ಇರ್ಲಿ ಬರ್ರಿ. ಇವ್ರು ಇಲ್ಲಿ ಕರ್ಕೊಂಬರತ್ತಾರೆ. ಸಾವಕಾಶ ಬರ್ರಿ. ಬಸವಂತ ಅತ್ತೆ ಅತ್ತೆ बघा इथे म्हणाल तसं आलंच बघा. तो मागून घेतलासा का देवाला मागून घेतलासा का तुम्ही? येऊ दे म्हणून. या आता ಅದೇ 4 ದಿವಸ ಬರ್ತೀನಿ 4 ದಿವಸ ಬರ್ತೀನಿ ಅಂತೇಳಿ ಬೆನ್ನತ್ತಾರ ಹಂಗ. ನೋಡಿ ಅಭಿಮಾನಿಗಳೇ, ನಮ್ಮ ಅಮ್ಮ ಬರೋ ಟೈಮನ್ನು ಇದೆ. ನನಗೆ ಗೊತ್ತಿತ್ತು ನಮ್ಮ ಪಪ್ಪ ನಮ್ಮ ಅಮ್ಮನೂ ಒಂದೂವರೆ ಟೈಮ್ದಾಗ ಅಂದ್ರೆ ಬರ್ತಿದ್ಲು. ಅದೇ ಟೈಮ್ದಾಗ ನಮ್ಮ ಪಪ್ಪನೂ ಕರೆಕ್ಟ್ ಬಂದಾರ. ಅವಳು ಬೆಳಿಗ್ಗೆ ಎದ್ದು ಬರ್ತಿದ್ಲಲ್ಲ ಅದೇ ಟೈಮ್ ಅವ್ರು ಬಂದಿರೋದ. ಫುಲ್ ಖುಷಿ ಆಯ್ತು ನನಗೆ. ಮನೆಯೊಳಗೆ ಅತ್ಯಾನು ಮತ್ತು ಅಪ್ಪನು ಇಬ್ರು ಬಂದಾರ. ಬರ್ರಿ ಈಗ ಫ್ರೆಶ್ ಆಗಿ ಬರ್ರಿ. ಇಲ್ದವ ನಿನಗೇನು ಕಿರಿಕಿರಿ ಮಾಡೋದಿಲ್ಲ, ಬರೀ 4 ದಿವಸ ಇರ್ತಾವ. ಗಡ್ಬಡಿ ಮಾಡ್ಕೋಬೇಡ. ಅವ್ರು ಬಂದ್ರೆ ನಂಗೆಲ್ಲಿ ಕಿರಿಕಿರಿ, ನಾನೇ ಕಿರಿಕಿರಿ ಮಾಡ್ತೇನೆ. ಅನ್ಸತೈತಿ ನಂಗೆ. ನೋಡಿ ಎಲ್ಲ ದಡಿ ಗಿಡಿ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಾರ. ಎಲ್ಲ ಮಾಡೋಲ್ಲ ಹಿಂಗೆ. ಆದ್ರೂ ಮಾಡ್ತೀನಿ ನೀನು. ಮತ್ತೆ ಅಪ್ಪ ನಮಗೆ ಇಷ್ಟು ದೊಡ್ಡವ್ರು ಮಾಡ್ಯಾರ ಮತ್ತೆ ನಾವ್ ಹೆಂಗ್ ಮಾಡ್ಬಾರ್ದು? ನಿಂಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಾಕ ಬಂದಾರ ಅವ್ರೆ. ನೀನು ಖುಷಿ ಅದ್ ನೋಡಾಕ ಮಾಡಾಕ ನಿಂಗೆ ಭೇಟಿ ಆಗಾಕ. ಬರ್ರಿ ಈ ಕಡೆ ಬರ್ರಿ. ಬರ್ತಾನೆ ಅಲ್ಲಿ ಓದಿ. ಅಲ್ಲಿ ನೋಡಿದ್ರಿ? ಇಲ್ಲಿ 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 ಈ ಕಡೆ. ಹಾಂ ಹಾಂ ಅದ ಅವಂಗ ಆ ದಿನ ಮಾಡಿದ್ವಲ್ರಿ ಅದು. ಹಾಂ ಹಾಂ ಅದ ರೀ. ಅದು ಕಾರ್ಯಕ್ರಮ ಮಾಡಿದ್ದು ಮನೆ ಒಳಗೆ ನಾವು ಅದು ಇದನ್ನ ತೊಗೊಂಡ್ಬಂದು ಬ್ಯಾನರ್ ತೊಗೊಂಬಂದು ಮನೆ ಒಳಗೆ ಅದು ಕಾರ್ಯಕ್ರಮ ಮಾಡಿದ್ವು ರೀ. ಅಂತ ಅವ್ರ ಬೆನ್ನ ಅತ್ತೆನ ಬೆನ್ನ ಹತ್ತಿರ್ತೇನಿ. ಅವ್ರಿಗೆ ಪಪ್ಪನ ಬೆನ್ನ ಹತ್ತವ್ರ. ಏನೇನು ಬಕೆಟ್ ಅದು ಇದು ಎಲ್ಲ ಕೂತಿದ್ದೀರಾ ಇಲ್ಲಿ? ಹಾಂ ಪಪ್ಪ ಬಂದ್ರೆ ಪಪ್ಪನ ಜೊತೆ ಬೆನ್ನ ಹತ್ತಿದ್ದೀರಿ? ಹಾಂ ಏನು ಮಾಡಿಕೊಟ್ರಿ? ಹಾಂ ಹಾಂ ಬರ್ರಿ. ಈಗ ಮಳೆ ಚಾಲು ಆಯ್ತು ನೋಡ್ರಿ. ಅವಾಗಿಂದ ಮಳೆ ಇರಲಿಲ್ಲ ರೀ. ನಿಮಗೂ ಪ್ಲೇಟ್ ಮಾಡಿದ್ದು ಬರ್ರಿ. ಪಪ್ಪನೂ ಊಟ ಮಾಡತ್ತಾರ. ಅಜ್ಜಿನೂ ಕಣ್ಣಾಗ ಔಷಧಿ ಹಾಕೊಂಡ್ರೆ ಅವರು ಮಲ್ಕೊಂಡ್ರಿ. ಈಗ ಮಲ್ಕೋತೇನಂತಂದ್ರೆ ಮಲ್ಕೊಳ್ಳಿ ಪಾಪ. ಚಲೋ ಆಯ್ತು. 2 ಗಂಟೆ ಆಗೈತಿ. ಈಗ ಆರಾಮ್ ನಿದ್ದೆ ಆಗ್ತೈತಿ. ಯಜಮಾನ್ರಿಗೂ ಊಟ ಮಾಡಾನತ್ತೇನೆ. ಏನೇನು ಸಾಮಾನು ಹಿಂದಿಂದೆಲ್ಲ ತೆಗೆದಿಟ್ಟ ಮಾಡಿ ಬಂದರು. ಊಟ ಆಯ್ತು ಅಭಿಮಾನಿಗಳೀಗ. ಮತ್ತು ಪಪ್ಪಂದಿದು ಮೇರಿ ಬಿಸ್ಕೆಟ್ ಅವ್ರ ತಿನ್ನೋದು ಅವ್ರಿಗೆ ಇಷ್ಟ ಆಗ್ತೈತಿ. ಮತ್ತು ನಮಗೆ ತೊಗೊಂಬಂದಾರ ಬ್ರೆಡ್ ಪ್ಯಾಕೆಟ್ ಒಂದು ತೊಗೊಂಬಂದಾರ. ಇಲ್ಲಿ ಬಾಟಲ್ ನೋಡಿ ಇದು ಅವ್ರ ಹೆಂಗಾಗಿತ್ತು ಬಾಟಲ್. ಮತ್ತು ಕುಡಿಯಾಕ ನಮ್ಮ ಕಡೆಯಿಂದ ನೀರು ಕೊಟ್ಟು ಬಿಸಿನೀರೇ ಹೇಳಿದ್ದು ಬೇಡ ಈಗ ಒಯ್ಯೋನಂತ ಹೇಳಿ. ಅಭಿಮಾನಿಗಳೇ ಆಯಿತು ಊಟ ನಮ್ಮದು. ನೋಡಿದ್ರಲ್ಲ ಏನು ಮಾಡ್ತೀರಾ? ನಮ್ಮ ಮನೆಯವ್ರು ಮೊದಲೇ ಇಷ್ಟ ಆಗೋದಿಲ್ಲ. ನೀಟಾಗಿ ದಾಡಿ ಮಾಡ್ಕೊಂಡೆ, ನೀಟಾಗಿ ಕಟಿಂಗ್ ಮಾಡ್ಕೊಂಡೆ, ಸ್ವಚ್ಛಂಗೆ ಬಟ್ಟೆ ಹಾಕ್ಕೊಂಡು ಬರೋದು. ಆದರೂ ಆರಾಮಿಲ್ಲ ಅಂತ ಹೇಳಿ ಅಚಾನಕ್ಕಾಗಿ ಹಂಗೆ ಎದ್ದು ಬಂದಿದ್ದಾರೆ ಅವ್ರು. ನಿನ್ನೆನೇ ಫೋನ್ ಮಾಡಿ ಹೇಳಿದರು ಮಾಡ್ಕೊಂಬರ್ಬೇಕಾಗಿತ್ತು. ಯಾಕಂದರೆ ಎಲ್ಲ ಗುಡ್ಡ ಏನಿದೆ ಎಲ್ಲ ತಲೆ ಮೇಲೆ ಹೊತ್ಕೊಂಡಂಗೆ ಮಾಡ್ತಾರೆ ಜೀವನ ಒಳಗೆ.
ನಾವು ಹೇಳಿದ್ದೀವಿ ಎಷ್ಟಾಗ್ತದೆ ನಿಮ್ಮ ಕೈಯಿಂದ ಮಾಡೋಕೆ ನೀವು ಪ್ರಯತ್ನ ಮಾಡಿರಿ ಅಂತ. ಕರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ ಬೇಜಾರಾಗ್ತದೆ. ಯಾಕಂದ್ರೆ ಈಗ ಅತ್ತೆಯವ್ರು ಅಷ್ಟು ವಯಸ್ಸಾಗೈತಿ. ಈಗ ಅವ್ರ ಅತ್ತೆಯವ್ರ ವಯಸ್ಸಿಗೆ ನಮ್ಮ ಪಪ್ಪಾರ ವಯಸ್ಸಿಗೆ ನೋಡಿದ್ರೆ ಭಾಳ ಫರ್ಕ್ ಅದ. ಖರೆ ಆದರೂ ಅತ್ತೆಯವ್ರು ನೋಡಿದ್ರೆ ಎಷ್ಟು ನೀಟಾಗಿ, ಎಷ್ಟು ಅವ್ರದ್ದೆಲ್ಲ ಎಷ್ಟೇ ಆರಾಮಿಲ್ಲ ಆದರೂ ಸಹಿತ ಅವ್ರು ಸ್ನಾನ ಮಾಡೋದು ಬಿಡೋದಿಲ್ಲ. ಎಷ್ಟೇ ಇದ್ರೂ ಸಹಿತ ಅವ್ರಿಗೆ ನೀಟಾಗಿ ಶಿಸ್ತಾಗಿ ಇರೋದು ಬಿಡೋದಿಲ್ಲ. ಅದಕ್ಕೆ ಈ ರೀತಿ ಮನೆಯೊಳಗೆ ನಾನು ಬಂದಿದ್ದೀನಿ ನೋಡಿ. ಅಲ್ಲಿದ ಮನೆಯೊಳಗಿಂತ ಅವ್ರ ಮನೆಯೊಳಗಿನ ವಾತಾವರಣ ಒಳಗಿಂದ ಈ ರೀತಿ ಬಂದ ಬದಲಾವಣೆ ಆಗಾಕ, ಸುಧಾರಣೆ ಆಗಕ್ಕೆ ಕಾರಣ ನಮ್ಮ ಮನೆಯವರ, ನಮ್ಮ ಅತ್ತೆ, ನಮ್ಮ ಈ ಪರಿವಾರನ. ಅದಕ್ಕೆ ಈಗ ಏನು ಮಾಡೋಕ್ಕಾಗಲ್ಲ. ಅವ್ರಿಗೂ ಎಷ್ಟಾಗ್ತದೆ ಅಷ್ಟು ಪಪ್ಪಾಗ ಮತ್ತೀಗ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು ಮತ್ತೆ ಶಾಂತ ಸಮಾಧಾನ ಮಾಡಿಸಿ ಮತ್ತು ಅವ್ರಿಗೆ ನೀಟಾಗಿ ಮತ್ತು ಸ್ನಾನಕ್ಕೆಲ್ಲ ನೀರು ಕೊಟ್ಟು ಮಾಡಿ ಬಟ್ಟೆ ಅದು ತೊಳೆದು ಹಾಕಿ ಎಲ್ಲ ಟಿಪ್ ಟಾಪ್ ಮಾಡೋನು. ಏನಾಗಲ್ಲ. ನಿಮ್ಗೆ ಗೊತ್ತದ ತವ್ರ ಮನೆ ಕಡೆ ಎಲ್ಲ ಖುಷಿಯಾಗಿದ್ರು ಅಂದ್ರೆ ಯಾವ ಹೆಣ್ಣು ಖುಷಿಯಾಗಿ ಇರೋಕ್ಕೆ ಸಾಧ್ಯನೇ ಐತಿ. ಕರೆ ಏನು ಮಾಡೋಕ್ಕಾಗಲ್ಲ. ಎಲ್ಲರ ಜೀವನ ಒಳಗೆ ಒಂದೊಂದು ಸಮಸ್ಯೆಗಳು ಇರ್ತಾವೆ. ಇರಲಿ, ಅದನ್ನು ಇದು ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋನು. ಮತ್ತು ಈಗ ಒಂದು ಸ್ವಲ್ಪ ವಿಡಿಯೋ ಅದು ನಾನು ಸ್ವಲ್ಪ ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಇದು ಮಾಡ್ಕೊಂಡು ಮತ್ತು ಆಮೇಲೆ ಅತ್ತೆ ಎದ್ರು ಮತ್ತು ನನಗೆ ಸಂಗೀತ ಎಲ್ಲದಾಳು ಏನಾಯಿತು ಹಂಗೆ ಹಿಂಗಂತ ಕೇಳ್ಕೊತಾ ಇರ್ತಾರೆ. ಯಾಕಂದ್ರೆ ನಮ್ಮ ಮನೆಯವ್ರ ಜೊತೆ ಅವ್ರು ಇರೋದು ಕಮ್ಮಿನ, ನಾನೇ ಕಾಣಿಸ್ಬೇಕು ಅವರಿಗೆ. ಅದಕ್ಕೆ ಈಗ ಏನು ಮಾಡ್ತೀನಿ, ಪಟ 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 ಏನೇನು ವಿಡಿಯೋಗಳು ಅದಾವಲ್ಲ ಎಲ್ಲ ಪಟ್ 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 ಮುಗಿಸ್ಕೊತೀನಿ. 5:30 ಆಯಿತು. ನಾನು ಸ್ವಲ್ಪ ಮಲ್ಕೊಂಡಿದ್ದೆ. ಮತ್ತು ಯಜಮಾನ್ರು ಇಲ್ಲಿ ಎತ್ಕೋತಾರೆ. ಇವರು ಎಲ್ಲ ಅಲ್ಲೇ ಹಾಸಿಗೆ ಓಡಾಡತ್ತಾರೆ. ಅಜ್ಜಿನೂ ಎತ್ಕೋತಾರೆ ಅಲ್ಲೇ. ಮತ್ತು ಈ ಚಾದು ಮಾಡೋ ನೀರಿಗೆ ಎಬ್ಸೋಣ ನೋಡೋಣ. ಆರಾಮ್ ಮಾಡ್ಕೊಂಡ್ರಲ್ಲಿ ಪಾಪ ಎಷ್ಟೋ ದಿನ ನಂತರ ಎಷ್ಟು ಆರಾಮ ಮಾಡ್ಕೊಂಡ್ರು. ಅಪ್ಪು ಬಂದಿದ್ದು ಊಟ ಮಾಡ್ದೆ? ಇಲ್ಲ, ನೀನು ಊಟ ಮಾಡಲಿಲ್ಲ. उठता त्या चहा पेता आता चहा पेता बाबा म्हटलं नाही इथं झोपल्यात व अजून ಇದು झोपल्यात ಪಪ್ಪ ಹೇಳ್ತೀರಿ ಏನಿಲ್ಲ. ಚಹಾದ ಕುಡಿ ಹೇಳ್ರಲ್ಲ. ಎಷ್ಟು ಮಲ್ಕೊಳತ್ತೆ? ಹಾಂ, ಮತ್ತೆ ಏನು ಕೊಡಲಿ? ಹಾಲು ಕೊಡಲಿ ಒಂದು ಕಪ್? ಹ್ಞೂ, ಯಾಕ್ರಿ ಚಹಾ ಕುಡಿಯಲ್ಲ? ಇವತ್ತಿಂದ ಯಾಕ್ರಿ? ಎಲ್ಲ ಊಟ ಮಾಡ್ಬೇಕೇನು ಇಲ್ಲಿ ಅಂತ? ಯಾವ ಊಟ ಮಾಡಿಲ್ಲ? ಅನ್ನ ಸಾರು ತಿನ್ನಂತ ಹೇಳಿದ್ದೆ ಅಲ್ಲ. ಅದು ಮಧ್ಯಾಹ್ನ ಚಪಾತಿ ಇಲ್ಲ? ಹಾಂ, ಆದರೂ ಅನ್ನ ಸಾರು ತಿನ್ಬೋದಾಗಿತ್ತಲ್ಲ. ಪಪ್ಪರಿಗೂ ಹಾಲು ಬೇಕಂತ, ಅವರಿಗೆ ಚಹಾ ಬೇಡ ಅಂತ. ಸ್ವಲ್ಪ ಯೂರಿನ್ ತ್ರಾಸ ಆಗ್ತಾಯಿದೆ. ಅದಕ್ಕೆ ಬಂದಾರ ನಮ್ಮ ಭೇಟಿಯಾಗಿ ಹೋಗೋಣ, ಡಾಕ್ಟರ್ ಶರಣ್ ಕುಮಾರ್ ಜೊತೆ ಮಾತಾಡೋಣಂತ. ಆಮೇಲೆ ಇದು ನಮ್ಮ ಅತ್ತೆಯವ್ರ ಚಹಾ. ನಮ್ಮ ಯಜಮಾನ್ರಿಗೂ ಸ್ವಲ್ಪ ಹಾಲು ಕೊಡ್ಬೇಕು. ಯಾಕಂದ್ರೆ ಅತ್ತೆ ಹೇಳ್ತಾರೋ ಸುರೇಶ್ಗೂ ಏನಾದರೂ ಕೊಡು ಅಂತ ಹೇಳಿ ಅದಕ್ಕೆ ಅವ್ರಿಗೂ ಕೊಟ್ಟಿರ್ತೀನಿ. ಅಂದ್ರೆ ಅವ್ರು ನಮ್ಮ ಮನೆಯವರು ಚಹಾ ಕುಡಿಯಲ್ಲ. ನನಗೆ ಗೊತ್ತಾಯ್ತು ನಿಮ್ಮ ನಾಟಕ ಎಷ್ಟು ನಾಟಕ ಮಾಡ್ತಾಯಿದೆ ಅಂತ. ಅತ್ತೆ ಅತ್ತೆ ಖಾರಿ ಇದೀವ ಅತ್ತೆ? ಖಾರಿ नको ಚಹಾ चावडे ಕಾಲ್ಮಡಿ ಉಳಿತಾವ. ಮತ್ತು ಹೆಚ್ಚಿಗೆ ಆಯ್ತು 1-3-4 ದಿವಸ ನಂತರ ಕ್ರಮೇಣ ಕಡಿಮೆ ಆಗೋದು ಬರ್ತದೆ. ಈಗ ವಿಡಿಯೋ ನೋಡ್ಕೊತ ಕೂತಾರ ಲಾಗ ಅವ್ರಿಗೆ ಹಚ್ಕೊಡ್ತೇವಿ. ಅವ್ರದ್ದು ಅವ್ರು ನೋಡ್ಕೊತ ಕೊಡ್ರಾಗ ಎಷ್ಟು ಖುಷಿ ಆಗ್ತೈತಿ. ನಿನ್ನೆ ಮೊನ್ನೆ ಮೊನ್ನೆ ಆರಾಮದಾರ ನೋಡ್ರಿ. ಭಾಳ ದಿವಸದಿಂದ ಅಲ್ಲೇ ಇದ್ರು. ಬರ್ತೀವಿ ಅಂತ ಇದ್ರು. ನಾವು ಹುಡುಗರು ಸಲುವಾಗಿ ಸ್ವಲ್ಪ ಲೇಟ್ ಮಾಡಿದ್ದೀವಿ. ಹೌದು, ಖುಷಿಯಾಗ್ಯಾರ ಬಂದ್ರಿ. ಇವಾಗ ನೀವು ಟೈಮ್ ಸಿಕ್ಕಾಗಿ ಬಂದವ್ರು. ಇವಾಗ ನೋಡ್ಕೊತಾರ ಪಾಪ. ಟೈಮ್ ಆಗೈತಿ 8:30 ಆಗೈತಿ. ಊಟ ಮಾಡ್ಬೇಕೀಗ. ನೋಡು ನೀವು ಇಲ್ಲಿ ಕೂತಾರ. ಪಪ್ಪನೂ ನೋಡ್ಕೊತ ಕೂತಾರ. ಬಿಸಿ ಅನ್ನ ಮಾಡೈತೆ, ಊಟ ಮಾಡುವ. ಮತ್ತು ಮಾಡಿದ್ದು ಈಗ ಬಿಸಿ ಅಡುಗೆ. ಹಿಂಗೆ ಆಮ್ಲೆಟ್ ಅದು ಬೇಕೇನು ಅದ್ರ ಜೊತೆ? ಬೇಡಲ್ಲ. ಇದ್ರೊಳಗೆ ಅನ್ನ ಮಾಡಿದ್ದೀನಿ. ಮತ್ತು ಅದ್ರೊಳಗೆ ಅತ್ತೆಗೆ ಬಿಸಿ ಮೆತ್ತಗೆ ಬಾಸ್ಮತಿ ಅನ್ನ ಮಾಡಿದ್ದೀನಿ. ಇದ್ರೊಳಗೆ ಅವ್ರು ಏನು ತಿಂತಾರೆ ನೋಡೋಣ, ಈಗ ಕೊಡೋಣ ಅವರಿಗೆ. ಈ ಥರ ಸಮೂನು ಭಾಳ ಇಷ್ಟ ಆಗ್ತೈತಿ. ಅವಳು ಊಟಕ್ಕೆ ಬರ್ತಾ ಇದ್ದಾಳೆ. ಮತ್ತು ನಮಗೂ ಈಗ ನಿದ್ದೆ ಬಂದದ, ಟಯರ್ಡು ಆಗೈತಿ. ಹಿರಿ ಜೀವಗಳಿಗೆ ಊಟ ಮಾಡಿಸಿ ಮನಸ್ಸೂನು ತಂಪು ಗಾಳಿ ಬೇರೆ ಇದೆ. ಬೆಳಿಗ್ಗೆ ಮತ್ತೆ ಬೇಗ ಹೇಳ್ಬೇಕು. ನಾಳೆ ಮತ್ತು ಗೊತ್ತಾಯಿದ್ದೀನಿ, ಶುಕ್ರವಾರ. ನಾಳೆ ಪೂಜೆ ಮಾಡಿ ಎಲ್ಲ ದೀಪ ಅದು ಇದು ಎಲ್ಲ ಅವೆಲ್ಲ ಕೆಲಸ ಇರ್ತಾವೆ. ನಾವು ಮಾಡ್ಬೇಕಾಗ್ತೈತೆ ಅದು ಬೆಳಿಗ್ಗೆ. ಅದಕ್ಕೆ ಬೇಗ ಇದು ರೆಡಿ ಆಗಿಬಿಡ್ತೀನಿ.
ಇವತ್ತಿನ ವಿಡಿಯೋ ನೀವು ನೋಡಿದ್ದೀರಾ, ಗೊತ್ತದ ಪಪ್ಪ ಹೆಂಗಾಗಿ ಬಂದಿದ್ದಾರೆ, ಮುಖ ಎಷ್ಟು ಸೊಪ್ಪಗಾಗೈತಿ, ಯಾವ ರೀತಿ ಆಗಿದ್ದಾರೆ. 1-2 ದಿನ ಅಡ್ಜಸ್ಟ್ ಆಗೋ ಟೈಮ್ ಆಗ್ತೈತಿ. ನೋಡಿದ್ರಿ ನೀವು ಅವರಿಗೆ, ಅತ್ತೆಯವ್ರಿಗೂ ನೋಡಿದ್ರಿ. ಆಮೇಲೆ ಅವ್ರ ಜೊತೆ ಎಲ್ಲ ಈಗ ಏನು ಮುಖ ಇದೆಯಲ್ಲ ಆ ಮುಖ ಆ ಥರ ಇರಾಕ ನನಗೆ ಇಷ್ಟ ಆಗಲ್ಲ. ಅದು ಮುಖ ಚೇಂಜ್ ಮಾಡ್ತೀನಿ, ಮಾಡ್ಕೋತ ಇರೋ ಥರ ಅವ್ರಿಗೆ ನೋಡ್ಕೋತೀನಿ ನಾನು. ಮತ್ತು ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳ ಧನ್ಯವಾದ. ಮತ್ತು ಆರಾಮಾಗಿರಿ, ಹುಷಾರಾಗಿರಿ. ಮಳೆಗಾಲ ಇದೆ, ಮಳೆ ಸ್ಟಾರ್ಟ್ ಆಗದ, ಬೆಚ್ಚಿಗಿರಿ. ಆಮೇಲೆ ಕಾಲದು ಗಟ್ಟಿ ಇಡ್ರಿ, ನೆಲದ ಮೇಲದು ಹೋಗುವಾಗ ಮಾಡುವಾಗ ಮತ್ತು ಗಾಡಿ ಹೊಡಿಯುವಾಗ ಹುಷಾರ. ಮತ್ತು